ಹುಷಾರಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸನ್ನಿನೂ ಕೂಡ ರೆಡಿಯಾಗಿದ್ದಾನೆ, ನಾನು ಕೂಡ ರೆಡಿಯಾಗಿದ್ದೀನಿ. ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ನಮ್ಮೂರಲ್ಲಿ ಸೀರೆ ಮೇಳ ಬಂದಿದೆ ಆಯಿತಾ. ಒಂದು 15 ಡೇಸ್ ಏನೋ ಇರುತ್ತಂತೆ. ಬಂದು ಆಲ್ರೆಡಿ ಒಂದು 3-4 ಡೇಸ್ ಆಯಿತು. ನಾವು ಊರಿಗೆ ಹೋಗಿದ್ವಲ್ವ, ಹಂಗಾಗಿ ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ಬನ್ನಿ ಇವತ್ತು ಸೀರೆ ಮೇಳ ನೋಡಿಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಾಡಿಕೊಂಡು ಬರೋಣ. ಸನ್ನಿನೂ ರೆಡಿ ಮಾಡಿಸಿ ಕೂಡಿಸ್ಬಿಟ್ಟಿದ್ದೀನಿ. ಹಾಯ್ ಸನ್ನಿ ಹಾಯ್ ಮಾಡ್ತಾ ಇದ್ದಾನೆ. ಟೈಮ್ ಬಂದುಬಿಟ್ಟು 6:30 ಆಗಿದೆ, ಸಾಯಂಕಾಲ 6:30 ಆಗಿದೆ. ನಮ್ಮ ಹಸ್ಬೆಂಡಿನ ಬಂದಿಲ್ಲ, ಬರಬೇಕು. ಬಂದಮೇಲೆ ಹೊರಡೋದು. ಹಂಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಸೆಕೆ ಆಗ್ತಿದೆ, ಫ್ಯಾನ್ ಆಫ್ ಮಾಡಿದ್ದೀನಿ ಅಲ್ವಾ. ಫ್ಯಾನ್ ಆಫ್ ಮಾಡ್ತೀನಿ, ಇಲ್ಲಾಂದರೆ ಸೌಂಡ್ ಕೇಳಲ್ಲ. ಅವನಿಗೆ ಬ್ರೆಡ್ ತಗೊಂಡು ರೋಸ್ಟ್ ಮಾಡ್ಬೇಕಂತ. ಇವಾಗ ಸೀರೆ ಮೇಳಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಕೂಡ ಬಂದರು ನೋಡಿ. ಅವನಿಗೆ ಸನ್ನಿಗೆ ಬ್ರೆಡ್ ಬೇಕಂತೆ. ಬ್ರೆಡ್ನ ನಾವು ರೋಸ್ಟ್ ಮಾಡಿ ಕೊಡ್ಬೇಕಂತ. ಅವನ್ನೆಲ್ಲ ನೋಡ್ಕೊಂಬಂದ್ಬಿಟ್ಟಾನ ಇವತ್ತ. ಫುಲ್ಲು ಕೇಳ್ತಾ ಇದ್ದಾನೆ. ಅದನ್ನು ತಗೊಂಡು ಬರಬೇಕು. ಕೊಡಿಸ್ತೀಯಾ? ಏನು ಮಾಡ್ತೊಂಡು ಹೇಳಿ ಪಾಪ. ನಡಿ ನಡಿ. ಫೈನಲ್ ಆಗಿ ನಮ್ಮೂರಲ್ಲಿ ನಡೀತಿರುವ ಸೀರೆ ಮೇಳಕ್ಕೆ ಬಂದ್ವಿ ನೋಡಿ. ಆ್ಯಂಡ್ ಸೀರೆನ ನೋಡೋಕ್ಕಂತ ಫುಲ್ ನಮ್ಮ ಹೆಣ್ಮಕ್ಳಿಗೆ ಕೇಳಬೇಕಾ ಸೀರೆ ಮೇಳ ಈ ಥರ ಏನಾದರೂ ಆಗಿರಲಿ, ಈ ಥರ ಹಾಕಿದರೆ ತುಂಬ ಕ್ಯೂರಿಯಾಸಿಟಿ. ಒಳಗಡೆ ಹೋಗಿ ನೋಡಿದೆ. ನಾನು ಅಂದ್ಕೊಂಡಷ್ಟೇನು ಚೆನ್ನಾಗಿರಲಿಲ್ಲ ಸೀರೆಗಳು, ಬಟ್ ಒಂದು ರೇಂಜಿಗಿತ್ತು. ಬಟ್ ಏನಪ್ಪ ಅಂತಂದರೆ ರೇಂಜ್ ಮೇಲೆ ಸೀರೆ ಇದ್ದಾವೆ ಆಯಿತಾ. ಇನ್ನೇನು 300, 600ಗೆಲ್ಲ ಇದಾವಲ್ವ ಸೀರೆಗಳ. ಅವು ಎಲ್ಲ ಅಷ್ಟೊಂದು ಚೆನ್ನಾಗಿಲ್ಲ. ನಾವು ತೊಗೋದಾದರೆ ಶಾಪಲ್ಲೇ ತೊಗೋಬೋದಲ್ವ. ಬಟ್ ಆಫರಲ್ಲಿ ಕೊಡ್ತಾ ಇದ್ದಾರಲ್ವ ವರಮಹಾಲಕ್ಷ್ಮಿಗೆ, ಅದಕ್ಕೆ ಚೆನ್ನಾಗಿರುತ್ತೆ. ನೋಡ್ಕೊಂಡು ಬಂದು ಇನ್ನೀ ಕಡೆ ಮಸಾಲ ತಿಂದು ಹೊರಟ್ವಿ ನೋಡಿ. ನಾವು ಜಾಸ್ತಿ ಇವತ್ತು ಇರಲಿಲ್ಲ ಅಲ್ಲಿ. ಏನು ನೈಟು ಅಲ್ಲಿಂದ ಬಂದಮೇಲೆ ಸನ್ನಿಗೆ ಒಂದು ಪ್ರಾಜೆಕ್ಟ್ ಇತ್ತು ನೋಡಿ, ಅದನ್ನೇ ಮಾಡ್ತಾ ಕುಂತ್ಕೊಂಡಿದ್ದೆ. ನಾ ಮಾಡಿರೋ ಪ್ರಾಜೆಕ್ಟ್ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕಂತೇಳಿ ನನಗನ್ಸಿತು, ಹಾಗಾಗಿ ಶೇರ್ ಮಾಡ್ಕೊತಿದ್ದೀನಿ. ಹಾಯ್, ಸನ್ನಿಗೋಸ್ಕರ ಗುರುಪೂರ್ಣಿಮೆ ದಿನ ಒಂದು ಅವ್ರ ಟೀಚರ್ಸಿಗೆ ಗ್ರೀಟಿಂಗ್ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ನೋಡಿ. ಮನೆಯೆಲ್ಲ ಕಿತ್ತಾಕೊಂಡು ಕುಂತ್ಕೊಂಡು ಬಿಟ್ಟಿದ್ದೀನಿ. ಈ ಥರ ಗ್ರೀಟಿಂಗ್ ಮಾಡಬೇಕಾದ್ರೆ ಇದೇ ಥರನೇ ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಅರ್ಧ ಮಾಡಿದ್ದೀನಿ. ನೋಡ್ತಿರ್ಬೋದು. ಒಂಥರ ಕ್ರಿಯೇಟಿವಿಟಿ ಇರಲಿ ಅಂತೇಳಿ ಅವ್ರ ಸ್ಕೂಲ್ ನೇಮ್ ಬಂದುಬಿಟ್ಟು ರಾಯಲ್ ಕಿಡ್ಸು. ಈ ಥರ ಒಂದು ಮ್ಯಾಜಿಕ್ ಏನಪ್ಪ ಅಂತಂದರೆ ಪೇಪರ್ ತಗೊಂಡು ಅದಕ್ಕೆ ಈ ಥರ ಕಟ್ ಮಾಡಿಬಿಟ್ಟು ರಾಯಲ್ ಕಿಡ್ಸ್ ಅಂತೇಳಿ ಈ ಥರ ಮಾಡಿ, ಇಲ್ಲಿ ಅದ್ರದ್ದೇನು ಸಿಂಬಾಲ್ ಇದೆ ಅಲ್ವಾ ಅದನ್ನು ಹಾಕಿದ್ದೀನಿ. ಒಳಗಡೆ ಬಂದುಬಿಟ್ರೆ ಈ ಥರ ಹ್ಯಾಪಿ ಗುರುಪೂರ್ಣಿಮೆ ಅಂತೇಳಿ 2 ಯುನಿಕ್ ಆಗಿರಲಿ ಅಂತ ಹಾಕಿ ಗುರುಪೂರ್ಣಿಮೆ ಅಂತ ಬರೆದು ಇಲ್ಲಿ ಅವರಿಬ್ಬರದ್ದು ಮ್ಯಾಮ್ದು ಇರಲಿ ಅಂತ ಡ್ರಾಯಿಂಗ್ ಮಾಡಿ ABCD 1 2 3 ಅಂತೆಲ್ಲ ಬರೆದಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರೋ ಥಾಟ್ಸ್ನ ಬರಿಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಫುಲ್ಲು ಗ್ರೀಟಿಂಗ್ ಕಾರ್ಡ್ ರೆಡಿ ಆದಮೇಲೆ ಇನ್ನೂ ಇದಕ್ಕೆಲ್ಲ ಕಲರ್ಸ್ ಮಾಡಬೇಕು, ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು. ತೋರಿಸ್ತೀನಿ. ಸದ್ಯಕ್ಕೆ ಏನಪ್ಪ ಅಂದರೆ ಸ್ಕೆಚ್ ಪೆನ್ ಇಲ್ಲ, ಕ್ರೇಯನ್ಸ್ಲಿಂದ ನೀಟಾಗಿ ಬರೆಯೋಕ್ಕಾಗಲ್ಲ ಅಂದ್ಬಿಟ್ಟು ಅವರಿಬ್ಬರು ಹೋಗಿ ಸನ್ನಿ ಆ್ಯಂಡ್ ಸನ್ನಿಯವ್ರ ಅಪ್ಪ ಹೋಗಿ ಸ್ಕೆಚ್ ಪೆನ್ ತರಕ್ಕೆ ಹೋಗಿದ್ದಾರೆ. ಅಲ್ಲಿ ಲ್ಯಾಪ್ಟಾಪ್ ಕೆಲಸ ಅದಕ್ಕೆ ಬಿಟ್ಟಿದ್ದಾರೆ. ಅವನು ಹೋಮ್ವರ್ಕ್ ಅದಕ್ಕೆ ಬಿಟ್ಟಿದ್ದಾನೆ. ನನ್ನ ಕೆಲಸಕ್ಕೆ ಹೋಗಿದ್ದಾರೆ ನೋಡಿ.
ಇದನ್ನು ಓನ್ ಕೈಯಿಂದನೇ ಮಾಡಿರೋದು ಗ್ರೀಟಿಂಗ್ಸ್ನ ಈ ಥರ ಇರಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡೋಣ ಅವ್ರ ಮ್ಯಾಮ್ ಎಷ್ಟು ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮತ್ತೆ ತೋರಿಸ್ತೀನಿ. ಫೈನಲಿ ಗ್ರೀಟಿಂಗ್ ರೆಡಿ ಆಗೋಯ್ತು ನೋಡಿ. ಇದು ಅವ್ರ ಸ್ಕೂಲು ಆ್ಯಂಡ್ ಅವರಿಬ್ಬರು ಮ್ಯಾಮ್ ಆ್ಯಂಡ್ ಲಂಚ್ ಬ್ಯಾಗು ಟಿಫಿನ್ ಬ್ಯಾಗ್ಸ್ ಈ ಥರ ಮಾಡಿದ್ದೀನಿ. ಗ್ರೀಟಿಂಗ್ ಯಾವ ಥರ ಇದೆ ಅಂತೇಳಿ ಹೇಳಿ ಆಯಿತಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಲ್ಪ ಸ್ಯಾರೀಸ್ನ ನಾನು ಸ್ಟಿಚ್ ಮಾಡೋಕ್ಕೆ ಕೊಡಬೇಕಾಗಿತ್ತು ನೋಡಿ, ಹಾಗೆ ಇಟ್ಕೊಂಡು ಕುಂತಿದ್ದೀನಿ. ಸ್ಯಾರಿಗಳನ್ನ ಸ್ಟಿಚ್ ಮಾಡೋಕ್ಕೆ ಕೊಡಬೇಕು, ತುಂಬ ದಿನ ಆಯಿತು. ಯಾವುದಾದ್ರೂ ಫಂಕ್ಷನ್ಸ್ಗಳಿಗೆ ಬೇಕಲ್ವಾ, ಸಡನ್ಲಿ ನಮ್ಮ ಮನೇಲಿ ಫಂಕ್ಷನ್ಸ್ ಬರ್ತವೆ. ನೋಡಿ ಇಷ್ಟು ಸ್ಯಾರಿ ಉಳಿಸ್ಕೊಂಡಿದ್ದೀನಿ, ಮಿಕ್ಕಿದ್ವೆಲ್ಲನೂ ತೆಗೆದು ಹಾಕ್ಬಿಟ್ಟಿದ್ದೀನಿ ಬೇಡ ಅಂದ್ಬಿಟ್ಟು. ನನಗೆ ಮೇನ್ ಬೇಕಾಗಿರೋ ಸ್ಯಾರಿನ ಅಷ್ಟೇ ಇಟ್ಕೊಂಡಿದ್ದೀನಿ. ಇನ್ನು ಸ್ಯಾರಿ ಸಾಕಾಗೋಗ್ಬಿಟ್ಟಿದೆ ಸ್ಯಾರಿ ಹೇಗೋಸ್ಕರ. ಹಾಗಾಗಿ ಒಂದು ಸ್ವಲ್ಪ ಸ್ಟಿಚ್ಚೆಲ್ಲ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಏನು ಮಾಡ್ತೀನ ಗೊತ್ತಿಲ್ಲ. ನೋಡಿ ಈ ಸ್ಯಾರಿನೂ ಇದ್ರದ್ದು ಸ್ಯಾರಿ ಇದು ತೊಗೊಂಡೇನಿಲ್ಲ ಅಂದ್ರೂ 2 years ಆಯ್ತು ನೋಡಿ. ನಮ್ಮಮ್ಮ 2nd ವೆಡ್ಡಿಂಗ್ ಆ್ಯನಿವರ್ಸರಿಗೋ 3rd ವೆಡ್ಡಿಂಗ್ ಆ್ಯನಿವರ್ಸರಿಗೋ ಕೊಟ್ಟಿದ್ದು 2,500 ಕೊಟ್ಟು ತೊಗೊಂಡಿರೋದು. ನಿಜ ಸ್ವೇರ್ ನೆನಪೇ ಇಲ್ಲ ನನಗೆ. ಇಲ್ಲಿ ಇಟ್ಬಿಟ್ಟಿದ್ದೀನಿ, ಇಲ್ಲಿದೆ ನೋಡಿ, ಇಲ್ಲಿ ಇಟ್ಬಿಟ್ಟಿದ್ದೀನಿ, ನೆನಪೇ ಇಲ್ಲ ನನಗೆ. ಈ ಬ್ಯಾಗಲ್ಲಿ ಒಂದು ಸ್ವಲ್ಪ ಇದ್ದಾವೆ, ಇಲ್ಲೊಂದು ಸ್ವಲ್ಪ ಇದ್ದಾವೆ, ಅದು ಮ್ಯಾಲಿಂದೂ ಹೊಸದೆ. ಆ್ಯಂಡ್ ಇಲ್ಲೊಂದು ಹೊಸದು ಇಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಇಲ್ಲೆಲ್ಲ ಇದಾವಲ್ಲ ಇವೆಲ್ಲನೂ ಹೊಸವೆ. ಆ್ಯಂಡ್ ಇಲ್ಲಿ ಒಳಗಡೆ ಇದೆ ನೋಡಿ ಒಂದು, ಅದೂ ಹೊಸದೆ. ಆ್ಯಂಡ್ ಇಲ್ಲಿದೆಯಲ್ಲ ಇದೂ ಹೊಸದೆ. ಇನ್ಯಾವು ಹಾಕ್ಕೊಂಡಿಲ್ಲ, ಹಾಕ್ಕೋಬೇಕು, ಸ್ಟಿಚ್ ಮಾಡಿಸ್ಕೋಬೇಕು. ಸ್ಟಿಚ್ ಇಂಪಾರ್ಟೆಂಟ್. ಸ್ಯಾರಿ ಹಾಕ್ಕೊಳ್ಳೋಕ್ಕಿಂತ ಸ್ಟಿಚ್ ಯಾವ ಥರ ಮಾಡಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಹಾಗಾಗಿ ಸ್ಟಿಚ್ ಮಾಡೋಕ್ಕೆ ಕೊಡಬೇಕು ಅಂದ್ಕೊಂಡು ರೆಡಿಯಾಗಿದ್ದೀನಿ. ಇಲ್ಲೇನಾಗ್ತಾ ಇದೆ ಗೊತ್ತಾ, ನಾನು ಹೋಗಬೇಕು ಅಂದಾಗೆಲ್ಲ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋದು. ಹಾಗಾಗಿ ನನಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಇನ್ನೇನು ಶ್ರಾವಣ ಬರ್ತಿದೆ, ಮತ್ತು ನಾಗರ ಪಂಚಮಿ ಬರ್ತಾ ಇದೆ, ಮತ್ತು ಇನ್ನು ತುಂಬ ಹಬ್ಬಗಳು ಬರ್ತಿದ್ದಾವಲ್ವ. ಆಮೇಲೆ ಶ್ರಾವಣದಲ್ಲಿ ನಮ್ಮೂರಲ್ಲಿ ಜಾತ್ರೆ ಇರುತ್ತೆ, ಎಲ್ಲದಕ್ಕೂ ಬೇಕಾಗುತ್ತೆ ಅಂದ್ಬಿಟ್ಟು ಸೀರೆನ ಸ್ಟಿಚ್ಚಿಗೆ ಕೊಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ಸಾಯಂಕಾಲ ಕೂಡ ಹೋಗಿ ಬರಬೇಕು. ಸನ್ನಿನ ಸ್ಕೂಲಿಗೆ ಕಳಿಸಿದ್ದೀನಿ. ಆ್ಯಂಡ್ ನನ್ನ ಫೇಸ್ನ ಇಗ್ನೋರ್ ಮಾಡಿಬಿಡಿ. ನಾನು ಯಾವಾಗಲೂ ಆಲ್ಮೋಸ್ಟ್ ರೆಡಿಯಾಗಿ ಎಲ್ಲ ವಿಡಿಯೋ ಮಾಡಲ್ಲ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಯಾವಾಗಾದರೂ ಒಮ್ಮೆ ಮಾಡ್ತೀನಿ. ನಾನು ಯಾವಾಗಲೂ ಸುಮ್ಮನೆ ಇರೋದು ಯಾವ ಥರ ಇರ್ತೀನಿ ಆ ಥರ ಅಷ್ಟೇ ಮಾಡೋದು ನೋಡಿ. ಹಾಗೆ ಲಾಗ್ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಫುಲ್ಲು ಕರ್ಟನ್ ಹಾರಾಡ್ತಾ ಇದೆ. ನನಗೆ ಇದೇ ಥರನೇ ಹಾರಾಡ್ತಿರ್ಬೇಕು. ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಎಲ್ಲ ಸ್ಟಿಚ್ಚಿಂಗ್ ಕೊಡಬೇಕು. ಕೊಟ್ಟು ಯಾವ ಥರ ಡಿಸೈನು ಬ್ಲೌಸ್ನ ಡಿಸೈನಿಂಗ್ ಹೊಲಿಸಿದ್ದೀನಿ ಅಂತೇಳಿ ಆಮೇಲೆ ತೋರಿಸ್ತೀನಿ. ನಾನು ನಮ್ಮೂರಲ್ಲಿ ಹೊಲಿಸ್ತಾ ಇದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಈ ಸತಿ ಇಲ್ಲೇ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಯಾವ ಥರ ಬರುತ್ತೆ ಗೊತ್ತಿಲ್ಲ, ಅರ್ಜೆಂಟಿಗೆ ಬೇಕಾಗಿದೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಹಾಕ್ಬೇಕಂತೇಳಿ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಬ್ಲೌಸ್ಗಳು ಹಾಗೆ ಆಗಿಬಿಟ್ಟಿದ್ದಾವೆ. ನಾನು ಇನ್ನೇನು ಸ್ಯಾರಿ ಏನಾದರೂ ಫಂಕ್ಷನ್ ಬಂದಾಗ ಅರ್ಜೆಂಟಾಗಿ ಒಂದೊಂದು ಹೊಲಿಸ್ಕೊಳ್ಳೋದು, ಹಾಕ್ಕೊಳ್ಳೋದು, ಒಂದೊಂದು ಸ್ಟಿಚ್ ಮಾಡೋದು, ಹಾಕ್ಕೊಳ್ಳೋದು, ಇದೇ ಥರನೇ ಆಗ್ತಾ ಇದ್ದಾವೆ. ರ್ಯಾಂಡಮಾಗಿ ಒಂದು ಡಿಸೈನ್ ಕೊಟ್ಟು ಹೊಲ್ಸೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಈ ಸಲ ಫುಲ್ ಪ್ಲಾನಿಂಗಲ್ಲಿ ಸ್ಟಿಚ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತು ಏನಿಲ್ಲ, ಹೋಗಿ ಸ್ಟಿಚ್ಚಿಗೆ ಕೊಟ್ಟು ಬರಬೇಕು. ಬಟ್ ಎಲ್ಲಿ ಕೊಟ್ಟು ಬರ್ತೀನಿ ಅದನ್ನು ಗೊತ್ತಿಲ್ಲ ನನಗೆ. ನೋಡೋಣ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ಲಾಗ್. ಇನ್ನು ಬನ್ನಿ, ಸಾಯಂಕಾಲ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ನನಗೆ ಲಾಸ್ಟ್ ಒಂದು 2 years ಬ್ಯಾಕ್ ಅನ್ಕೊತೀನಿ, ಇಲ್ಲ 1 year ಬ್ಯಾಕ್ ಅನ್ಕೊತೀನಿ. ನಾನು ಸ್ಟಾರ್ಟಿಂಗ್ ಲಾಗ್ ಸ್ಟಾರ್ಟ್ ಮಾಡಿದಾಗ ಜೋಳದ ರೊಟ್ಟಿ ಯಾವ ಥರ ಮಾಡಬೇಕಂತೇಳಿ ನಾನು ಲಾಗಲ್ಲಿ ಹೇಳಿದ್ದೆ. ತುಂಬ ದಿನ ಆಯ್ತಲ್ವಾ. ಆ್ಯಂಡ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಇವಾಗ ಮದುವೆ ಆಗಿರೋ ಹುಡುಗಿಯರಿಗಾಗಿರ್ಬೋದು, ಆ್ಯಂಡ್
ಬೇರೆ ಏನಪ್ಪ ಅಂತಂದರೆ ಕಡೆ ಹೆಣ್ಮಕ್ಳಿಗಾಗಿರ್ಬೋದು ಜೋಳದ ರೊಟ್ಟಿ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ನೋಡಿ, ನಾನು ಈಸಿ ನಿಮಗೆ ಮೆಥಡ್ನ ಹೇಳ್ಕೊಡ್ತೀನಿ. ಇದರಲ್ಲಿ ಏನು ತುಂಬ ರಿಸ್ಕ್ ಅನ್ನೋದು ಏನಿಲ್ಲ. ನೋಡಿ, ಮೊದಲಿಗೆ ನಾವು ಹಿಟ್ಟು ತೊಗೊಂಡಾಗ ಬಿಸಿ ನೀರಲ್ಲೇ ನಾದ್ಕೋಬೇಕಾಯ್ತಾ. ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ಸುಮ್ಮನೆ ಹಿಂಗೆ ಚಪಾತಿ ಹಿಟ್ಟೆಲ್ಲ ನಾದ್ಕೊಂಡಂಗೆ ನಾದ್ಕೋಬಾರ್ದು. ಚೆನ್ನಾಗಿ ಏನಪ್ಪ ಅಂತಂದರೆ ಅದನ್ನು ಚೆನ್ನಾಗಿ ಮೇದು ನಾದ್ಕೋಬೇಕಾಗುತ್ತೆ. ಇನ್ನು ನಾನು ಈ ಲಾಗಲ್ಲಿ ಏನಪ್ಪ ಅಂದರೆ ರೊಟ್ಟಿ ಸುಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡು ಯಾವುದೇ ರೀತಿ ಏನಪ್ಪ ಅಂದರೆ ಮೆಸ್ನ ಅವಾಯ್ಡ್ ಮಾಡಿಬಿಡಿ. ಯಾಕಂದರೆ ಜೋಳದ ರೊಟ್ಟಿ ಮಾಡಬೇಕಂದ್ರೆ ಗ್ಯಾಸಿನ ಕಟ್ಟಿ ಇದೇ ಥರ ಮೆಸ್ಸಿಯಾಗಿರುತ್ತೆ. ನೀಟಾಗಿ ಮಾಡ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ನೋಡಿ, ಅಂದರೆ ರುಚಿಯಾದ ರೊಟ್ಟಿ ತಿನ್ನೋಕ್ಕೆ ಸಾಧ್ಯ. ಇನ್ನೇ ನಾವು ಜೋಳದ ರೊಟ್ಟಿನ ಏನು ಹಂಚಿನ ಮೇಲೆ ಹಾಕಿದ ತಕ್ಷಣವೇ ಈ ಥರ ಒಂದು ಬಟ್ಟೆನ ನೀರಲ್ಲಿ ಡಿಪ್ ಮಾಡಿ ಈ ಥರ ಚೆನ್ನಾಗಿ ಒರೆಸ್ಕೊಳ್ಬೇಕು. ನೋಡಿ, ಏನಕ್ಕಂತಂದರೆ ನಾವೇನು ಹಿಟ್ಟು ಹಾಕಿ ಬಡ್ದಿರ್ತೀವಲ್ವ, ಅದೆಲ್ಲನೂ ಹೋಗ್ಬೇಕಂದ್ರೆ ಈ ಥರ ಚೆನ್ನಾಗಿ ಬಡ್ಕೋಬೇಕು. ಆ್ಯಂಡು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇದನ್ನೇನಪ್ಪ ಅಂದರೆ ಒಂದು ನಮಗೆ ಇಂಟು ಗೊತ್ತಾಗುತ್ತೆ. ಈ ಥರ ಮೇಲ್ಗಡೆ ಒಂಚೂರು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ನೋಡಿ, ಆವಾಗ ರೊಟ್ಟಿನ ತಿರುವಾಕಬೇಕು. ಆ ಟೈಮಲ್ಲಿ ನಾವು ಕಂಟಿನ್ಯೂ ಆಗಿ ರೊಟ್ಟಿ ಮಾಡ್ಕೊತ ಇರಬೇಕು. ಬಟ್ ಮರ್ತೋಗ್ಬಾರ್ದು ಗ್ಯಾಸಿನ ಮೇಲೆ ರೊಟ್ಟಿ ಹಾಕಿದ್ದೀವಿ ಅನ್ನೋದನ್ನು. ನೋಡ್ತೀರಿ, ನಾನಿವಾಗ ರೊಟ್ಟಿನ ತಿರುಗಿಸ್ತೀನಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ತುಂಬ ಚೆನ್ನಾಗಿ. ನನಗೆ ಈ ಥರ ಒಬ್ಬೊಬ್ಬರು ಮಾಡ್ತಾರೆ, ರೊಟ್ಟಿ ಎಲ್ಲ ಉಬ್ಬಿಸ್ತಾರೆ. ನನಗೆ ಅಷ್ಟೊಂದು ಬರಲ್ಲ. ಮಾಡ್ತೀನಿ, ಚೆನ್ನಾಗಿ ಮೆತ್ತಗೆ ಮಾಡ್ತೀನಿ. ಬಟ್ ರೊಟ್ಟಿ ಎಲ್ಲ ಹಂಚಿನ ಮೇಲೆ ಹಾಕಿದ್ಗೆಲ್ಲ ಉಬ್ಬೆಲ್ಲ ಬರಲ್ಲ ನನ್ನ ರೊಟ್ಟಿಗಳು. ಗೊತ್ತಿಲ್ಲ ಯಾಕಂತ ಹೇಳ್ಬಿಟ್ಟು ತುಂಬ ಸಲ ಟ್ರೈನು ಕೂಡ ಮಾಡಿದ್ದೀನಿ. ಎಕ್ಸ್ಪೀರಿಯೆನ್ಸ್ ಅನ್ಕೊತೀನಿ, ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗೆ ಮಾತ್ರ ಆ ಥರ ಮಾಡೋಕ್ಕೆ ಬರುತ್ತೆ ಅಂದ್ಬಿಟ್ಟು. ಬಟ್ ನಾನು ಕೂಡ ಮಾಡ್ತೀನಿ, ಪರವಾಗಿಲ್ಲ, ತಿನ್ಬೋದು ಚೆನ್ನಾಗಿ. ಹಂಗಾಗಿ ನಾನು ಲಾಗಲ್ಲಿ ನಿಮಗೆ ಮಾಡೋಕ್ಕೆ ಹೇಳ್ಕೊಡ್ತಾ ಇರೋದು. ಆ್ಯಂಡ್ ನಾನು ಯಾವುದೇ ರೀತಿ ಲಟ್ಟಣಿಗೆ ಪ್ಲಾಸ್ಟಿಕ್ ಆಗಿರ್ಬೋದು ಏನು ಯೂಸ್ ಮಾಡಲ್ಲ. ಅದೇ ಥರನೇ ಲಟ್ಸಿನೇ ನಾನು ಮಾಡ್ತೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸುಟ್ಟಿದೆ ಹಂಚಲ್ಲಿ. ಒಂದು ಸ್ವಲ್ಪ ತಾಳ್ಮೆ ಇರಬೇಕು ರೊಟ್ಟಿ ಮಾಡಬೇಕಾದ್ರೆ. ಅವಸರ ಮಾಡಿದರೆ ಏನೂ ಆಗಲ್ಲ. ಎಷ್ಟು ಚೆನ್ನಾಗಿ ಹಂಚಿನ ಮೇಲೆ ಅದು ಸುಟ್ಕೊಂಡಿದೆ ನೋಡಿ. ಇನ್ನೇನು ಈ ಕಡೆ ಹಸಿ ಬಿಸಿ ಇದ್ದಲ್ಲಿ ನಾವು ಉಲ್ಟಾ ಈ ಥರ ಮಾಡಿ ನೀಟಾಗಿ ಸುಟ್ಕೋಬೇಕಾಗುತ್ತೆ ರೊಟ್ಟಿನ. ಇದೇ ಥರ ರೊಟ್ಟಿ ಸುಡೋದು. ನೋಡಿ, ನಾನು ಈ ಥರ ಒಂದು ಬಟ್ಟೆಲಿಂದ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲಿ ಏನು ಸುಟ್ಟಿಲ್ಲಲ್ವ ಅದನ್ನು ಸೆಂಟ್ರಿಗೆ ತಗೊಂಡು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡ್ರೆ ರೊಟ್ಟಿ ನೀಟಾಗಿ ಎಲ್ಲನೂ ಸುಟ್ಕೊಂಡು ಬಿಡುತ್ತೆ. ಆ್ಯಂಡ್ ಮೃದು ಕೂಡ ಆಗಿರುತ್ತೆ ರೊಟ್ಟಿ. ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಹಿಟ್ಟಿಗೆ ಉಪ್ಪು ಆ್ಯಂಡ್ ಏನು ಹಾಕೋ ನೆಸಸರಿ ಇಲ್ಲ. ಅದು ರೊಟ್ಟಿ ಅಂದ್ರೇ ಅದೇ ಥರನೇ. ನೋಡಿ, ಪಾತ್ರೆ ಸಾಮಾನ ಅವಾಯ್ಡ್ ಮಾಡಿಬಿಡಿ. ನಾನಿನ್ನೂ ಪಾತ್ರೆ ತಿಕ್ಕಿರಲಿಲ್ಲ, ರಾತ್ರಿ ಟೈಮ್ ಅಲ್ವಾ. ಇನ್ನು ಈ ಥರ ಒಂದು ಉಂಡೆ ಥರ ಮಾಡಿಕೊಂಡು ಚೆನ್ನಾಗಿ ನೀಟಾಗಿ ಸ್ಟಾರ್ಟಿಂಗಲ್ಲಿ ಲಟ್ಟಿಸ್ಕೊಳ್ಳಿ. ಏನಪ್ಪ ಅಂದರೆ ನಾನು ಮೊದಲೇ ಹೇಳಿದ ಥರನೇ ಒಂದು ಸ್ವಲ್ಪ ಬಿಸಿ ನೀರನ್ನ ಚೆನ್ನಾಗಿ ಕೊತ್ತ ಕುದಿಸಿ ಈ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಆ ಥರ ಇದ್ದರೆ ಮಾತ್ರ ನಮ್ಗೆ ರೊಟ್ಟಿ ಮಾಡೋಕ್ಕೆ ಬರೋದು. ಯಾಕಂದರೆ ಲಟ್ಟಿಸ್ತಿರ್ತೀವಲ್ವ, ಆವಾಗ ಜಿಗಿ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ನಾನು ಯಾವ ಥರ ಬಡ್ಕೊತಿದ್ದೀನಿ ನೋಡಿ. ಜಾಸ್ತಿ ಹಿಟ್ಟು ಹಾಕಿನೂ ಬಡ್ಕೊಳ್ಬೇಡಿ, ಯಾಕಂದರೆ ರೊಟ್ಟಿ ಒಂಥರ ಬ್ಲ್ಯಾಕ್ ಥರ ಆಗಿಬಿಡುತ್ತೆ. ಅಂದರೆ ಹಿಂಗೆ ನಾವು ಒಲೆ ಮೇಲೆ ಸುಟ್ಟಾಗ ರೊಟ್ಟಿ ಒತ್ತ ಚಾನ್ಸಸ್ ಇರುತ್ತೆ. ನಮಗೆ ಎಷ್ಟು ಹಿಟ್ಟು ಬೇಕಲ್ವ ಅದ್ರ ಹಿಟ್ಟಿನ ಹಾಕ್ಕೊಂಡು ಈ ಥರ ರೌಂಡಾಗಿ ತಟ್ಕೊಳ್ಳಿ. ನೋಡಿ, ನಾನು ಯಾವ ಥರ ತಟ್ತಾ ಇದ್ದೀನಿ. ಯಾಕಂದರೆ ರೊಟ್ಟಿ ನಾವು ಲಟ್ಟಿಸ್ಬೇಕಂದ್ರೂ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ತಟ್ಟಬೇಕಾಗುತ್ತೆ. ಯಾಕಂದರೆ ಶೇಪ್ ಬರಬೇಕಲ್ವ ಅದು. ಸ್ಟಾರ್ಟಿಂಗಲ್ಲೇ ನಾವು ಲಟ್ಟಿಸ್ತಾ ಹೋದರೆ ಏನಾಗ್ಬಿಡುತ್ತೆ ಅಂದರೆ ಇದು ಚಪಾತಿ ಎಲ್ಲ ಜಾಸ್ತಿ ಹಿಟ್ಟಿಗೆ ಜಿಗಿ ಇರಲ್ಲ ಅಂದ್ಬಿಟ್ಟು ಅದು ಏನಾಗ್ಬಿಡುತ್ತೆ ಅಂದರೆ ಶೇಪ್ ತಪ್ಪಿಬಿಡುತ್ತೆ. ಆ್ಯಂಡು ಮುಖ ಸೀಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಥರ ನಾವು ಒಂದು ಅಂಗೈ ಅಗಲಷ್ಟು ಏನು ಮಾಡಬೇಕಂದ್ರೆ ಫಸ್ಟಿಗೆ ನಾವು ತಟ್ಟಬೇಕು ರೊಟ್ಟಿನ. ತಟ್ಟಿದ ತಕ್ಷಣವೇ ಈ ಥರ ನಾನು ಇವಾಗ ಲಟ್ಟಿಸ್ತಾ ಇದ್ದೀನಿ ನೋಡಿ, ಆ ಥರ ಲಟ್ಟಿಸ್ತಾ ಬರಬೇಕು ನೀಟಾಗಿ ಸ್ಟಾರ್ಟಿಂಗಲ್ಲಿ. ಅಂದರೆ ಮೇನ್ ಇಂಪಾರ್ಟೆಂಟ್ ಅಂದರೆ ಭಾರ ಹಾಕಕ್ಕೆ ಹೋಗಬಾರ್ದು ರೊಟ್ಟಿ ಮೇಲೆ. ಲೈಟಾಗಿ ಲಟ್ಟಿಸ್ತಾ ಬರಬೇಕು. ಅದನ್ನೇ ಅಗಲಾಗುತ್ತಾ ಹೋಗುತ್ತೆ ರೊಟ್ಟಿ. ನೋಡ್ತಿರ್ಬೋದು ನಾನು ಎಷ್ಟು ಲೈಟಾಗಿ ಲಟ್ಟಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಟೈಮ್ ಹಿಡಿದ್ರೂ ಪರವಾಗಿಲ್ಲ,
ನೀಟಾಗಿ ಭಾರ ಆಗದೆ ರೌಂಡಿಗೆ ಏನು ಮಾಡಬೇಕಂದ್ರೆ ದಂಡಿಗೆ ಲಟ್ಟಿಸ್ತಾ ಹೋಗ್ಬೇಕು. ನೋಡಿ ನಾ ದಂಡಿಗೆ ಯಾವ ಥರ ಲಟ್ಟಿಸ್ತಾ ಇದ್ದೀನಿ ಅಂತೇಳಿ. ಅವಾಗ ಮಾತ್ರ ಈ ಥರ ಎಡ್ಜೆಲ್ಲ ತೊಗೊಳ್ಬೇಕಾಗುತ್ತೆ ನೋಡಿ ರೌಂಡ. ನಾವು ಏನು ಆಲ್ಮೋಸ್ಟ್ ಅಲ್ಲಿ ಈ ಥರ ಎಡ್ಜಿಗೆ ಲಟ್ಟಿಸ್ತಾ ಹೋಗಬೇಕು. ಲಾಸ್ಟ್ ಏನಪ್ಪ ಅಂದರೆ ಒಂದು ಸ್ವಲ್ಪ ನೋಡಿ ಹಿಟ್ಟು ಹಾಕ್ಕೊಳ್ಳಿ. ನೋಡಿ ನಾನು ನೋಡ್ತಿರ್ಬೋದು ಎಷ್ಟು ಸ್ವಲ್ಪ ಹಿಟ್ಟು ಹಾಕ್ಕೊತಾ ಇದ್ದೀನಿ ಅಂತೇಳ್ಬಿಟ್ಟು. ನಮಗೆ ಈ ಥರ ರೊಟ್ಟಿ ಕೈಗೆ ಅಂಟೋ ಥರ ಆದಾಗ ಮಾತ್ರ, ಈ ಥರ ರೊಟ್ಟಿ ತಿರುಗದೇ ಇರುವಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೇಕು. ಈ ಥರ ಎಡ್ಜಿಗೆಲ್ಲ ಏನಪ್ಪ ಅಂದರೆ ಲಟ್ಸ್ತಾ ಹೋಗಬೇಕು. ನಮಗೆ ಏನು ಸೆಂಟ್ರಲ್ಲಿ ದಪ್ಪ ಅನ್ನಿಸ್ತಿದೆ ಅಂದಾಗ ಮಾತ್ರ ಸ್ವಲ್ಪ ಸೆಂಟ್ರಿಗೆ ಲೈಟಾಗಿ ಲಟ್ಸ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಮಾಡಿದಾಗ ಅದು ರೊಟ್ಟಿ ಅಡಾಲಾಗ್ತಾ ಹೋಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ರೌಂಡ್ಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಯಾವುದೇ ರೀತಿ ಸ್ಪೀಡ್ ಇಟ್ಟಿಲ್ಲ. ಆ್ಯಂಡು ಏನು ನಿಮಗೆ ಯಾವ ಥರ ತೋರಿಸ್ಬೇಕು ಅದೇ ಥರನೇ ತೋರಿಸ್ತಾ ಇದ್ದೀನಿ. ಸ್ಪೀಡಿಗೆ ಹಾಕಿಲ್ಲ, ಸ್ಲೋಯಿಗೆ ಹಾಕಿಲ್ಲ, ಏನಿಲ್ಲ. ವಿಡಿಯೋ ಯಾವ ಥರ ಮಾಡ್ಕೊಂಡಿದ್ದೀನಿ ಅದೇ ಥರನೇ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಇದನ್ನೇನಂದರೆ ಹಂಚಿಗೆ ಹಾಕಿ ಸುಟ್ಕೊಂಡ್ಬಿಟ್ರೆ ಮುಗೀತು. ನೋಡಿ ನಾನು ಸುಟ್ಟಿರೋದೂ ತೋರಿಸಿದ್ದೀನಿ ನಾನು. ಇಷ್ಟು ಮಾಡಿದರೆ ರೊಟ್ಟಿ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ನೋಡಿ ಅವತ್ತು ರಾತ್ರಿ ನಾನು ಅನ್ನ ಸಾಂಬಾರು ಆ್ಯಂಡು ಬೆಂಡೆಕಾಯಿ ಪಲ್ಯನ ಮಾಡಿದ್ದೆ. ಆ್ಯಂಡು ರೊಟ್ಟಿ ಕೂಡ ಕಂಪ್ಲೀಟ್ ಆಗಿದ್ವು. ಒಂದು ಚಿಕ್ಕದಾಗಿ ವಿಡಿಯೋ ತಗೊಂಡಿದ್ದೆ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ರೊಟ್ಟಿ ಮಾಡೋದು ಫುಲ್ಲು ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮಾಡಿ ಆಯಿತಾ. ಸನಿ ಕೂಡ ಊಟ ಮಾಡ್ತಾ ಇದ್ದ. ಅವನಿಗೂ ಕೂಡ ಮಕ್ಕಳಿಗೆ ಮೇನ್ ಜೋಳದ ರೊಟ್ಟಿ ಕೊಡಬೇಕಲ್ವ. ಟಾಟಾ ಬಾಯ್.